ಎಲ್ಲರಿಗೂ ನಮಸ್ಕಾರ. ಏಕಲವ್ಯ ಪೂರಕ ಓದು ತರಗತಿ 5ನೇ ತರಗತಿ, ವಿಷಯ ಕನ್ನಡ, ಭಾಗ 6, ಪಾಠ 5. ಮಕ್ಕಳೇ, ನಾವು ಹಿಂದಿನ ಭಾಗದಲ್ಲಿ ಏಕಲವ್ಯ ಅವನು ಬಿಲ್ ವಿದ್ಯೆಯನ್ನು ಕಲಿಯಲು ಆಸೆ ಪಡ್ತಾನೆ. ಅದು ಯಾರಿಂದ ಅಂತ ಹೇಳಿದ್ರೆ ದ್ರೋಣಾಚಾರ್ಯರಲ್ಲಿ ಬಿಲ್ ವಿದ್ಯೆಯನ್ನು ಕಲಿಯಲು ಅವನು ಆಸೆ ಪಡ್ತಾನೆ. ಪಟ್ಟಾಗ ಅವನು ನೇರವಾಗಿ ಹಸ್ತಿನಾವತಿಗೆ ಹೋಗಿ ಕೇಳ್ತಾನೆ, ಗುರುಗಳೇ, ನೀವು ನನಗೆ ಬಿಲ್ ವಿದ್ಯೆಯನ್ನು ಕಲಿಸಿಕೊಡಿ ಎಂದಾಗ ದ್ರೋಣಾಚಾರ್ಯರು, ನೋಡಪ್ಪ, ನಾವು ರಾಜಗುರುಗಳು, ರಾಜರ ಮಕ್ಕಳಿಗೆ ಮಾತ್ರ ನಾವು ವಿದ್ಯೆಯನ್ನು ಕಲಿಸುತ್ತೇವೆ, ಬೇರೆಯವರಿಗೆ ನಾವು ವಿದ್ಯೆಯನ್ನು ಕಲಿಸಲು ಆಗುವುದಿಲ್ಲ ಎಂದು ನಿರಾಕರಿಸಿ ಹೇಳ್ತಾರೆ. ಅಲ್ಲಿಯ ತನಕ ಹಿಂದಿನ ಭಾಗದಲ್ಲಿ ಆಗಿತ್ತು ಅಲ್ವಾ ಮಕ್ಕಳೇ? ಈಗ ಮುಂದಿನ ಭಾಗವನ್ನು ನೋಡೋಣ. ಪಾಠದ ಹೆಸರು ಅಂದರೆ ಪೂರಕ ಓದು ಅಂತ. ಏಕಲವ್ಯ. ಪಾಠದ ಹೆಸರು ಏಕಲವ್ಯ ಪೂರಕ ಓದು. ಏಕಲವ್ಯನಿಗೆ ಬಹಳ ದುಃಖವಾಯಿತು. ಗುರುಗಳ ಮಿತಿ ಅರ್ಥವಾಯಿತು. ವಿದ್ಯೆ ಕೊಡದಿದ್ದರೂ ಚಿಂತೆಯಿಲ್ಲ, ಬಿಲ್ ವಿದ್ಯೆಗೆ ಆಶೀರ್ವಾದ ಬೇಡಿದ. ಮಕ್ಕಳೇ, ಅವರು ನೇರವಾಗಿ ಹೇಳ್ತಾರೆ, ನೋಡಪ್ಪ, ನಾವು ರಾಜಗುರುಗಳು, ಆದ್ದರಿಂದ ರಾಜರ ಮಕ್ಕಳಿಗೆ ನಾವು ವಿದ್ಯೆಯನ್ನು ಕೊಡುತ್ತೇವೆ, ಬೇರೆ ಯಾರಿಗೂ ನಾವು ವಿದ್ಯೆಯನ್ನು ಕಲಿಸಲು ಆಗುವುದಿಲ್ಲ ಅಂತ ಹೇಳಿ ನಿರಾಕರಿಸಿದಾಗ ಏಕಲವ್ಯನಿಗೆ ಬಹಳ ದುಃಖವಾಗುತ್ತೆ, ನೋವಾಗುತ್ತೆ. ಆದರೂ ಸಹ ಗುರುಗಳ ಮಿತಿ ಗೊತ್ತಾಯಿತು. ಓ, ಗುರುಗಳು ಅವರು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾರೆ ಅನ್ನೋ ಪರಿಜ್ಞಾನ ಏಕಲವ್ಯನಿಗೆ ಬಂದಿತ್ತು. ವಿದ್ಯೆ ಕೊಡದಿದ್ದರೂ ಚಿಂತೆ ಇಲ್ಲ, ಬಿಲ್ ವಿದ್ಯೆಗೆ ಆಶೀರ್ವಾದ ಬೇಡಿದ. ಗುರುಗಳೇ, ನೀವು ವಿದ್ಯೆ ಕಲಿಸದಿದ್ದರೂ ಪರವಾಗಿಲ್ಲ, ಆದರೆ ನನಗೆ ಬಿಲ್ ವಿದ್ಯೆ ಕಲಿಯಲು ಆಶೀರ್ವಾದ ಮಾಡಿ ಅಂತ ಆ ಗುರುಗಳ ಹತ್ರ ಒಂದು ಆಶೀರ್ವಾದವನ್ನು ಕೇಳಿಕೊಳ್ತಾನೆ. ಗುರುಗಳು ಶುಭವಾಗಲಿ ಎಂದು ಹರಿಸಿದರು. ಆಯ್ತಪ್ಪ, ನಿನಗೆ ಶುಭವಾಗಲಿ ಅಂದರೆ ಒಳ್ಳೆಯದಾಗಲಿ ಎಂದು ಹರಿಸಿದರು. ಏಕಲವ್ಯ ಕಾಡಿಗೆ ಬಂದನು. ಅವನಿಗೆ ಅನ್ನ ನೀರು ಸೇರಲಿಲ್ಲ, ನಿದ್ದೆ ಹತ್ತಲಿಲ್ಲ. ಹೇಗಾದರೂ ವಿದ್ಯೆ ಕಲಿಯಲೇಬೇಕೆಂದು ಚಡಪಡಿಸಿದನು. ಏನು, ದ್ರೋಣಾಚಾರ್ಯರಿಂದ ಒಂದು ಆಶೀರ್ವಾದವನ್ನು ಪಡೆದು ಕಾಡಿಗೆ ವಾಪಸ್ಸು ಬಂದನು. ಬಂದವನು ಅವನಿಗೆ ಅನ್ನ ನೀರು ಯಾವುದೂ ಸೇರಲಿಲ್ಲ. ಏಕೆಂದರೆ ಅವನ ಆಸೆ ಏನಾಗಿತ್ತು ಮಕ್ಕಳೇ? ಅವನ ಆಸೆ ದ್ರೋಣಾಚಾರ್ಯರಲ್ಲಿ ಬಿಲ್ ವಿದ್ಯೆ ಕಲಿಯುವ ಆಸೆಯಾಗಿತ್ತು. ಅದು ಈಡೇರಲಿಲ್ಲ ಅಲ್ವಾ? ಅದಕ್ಕೆ ಅವನಿಗೆ ತುಂಬ ದುಃಖವಾಗುತ್ತೆ. ಆದ್ದರಿಂದ ಅನ್ನ ನೀರು ಅವನಿಗೆ ಸೇರಲಿಲ್ಲ. ಜೊತೆಗೆ ನಿದ್ದೆನೂ ಸಹ ಹತ್ತಲಿಲ್ಲ, ನಿದ್ದೆನೂ ಬರುತ್ತಿರಲಿಲ್ಲ. ಅವನಿಗೆ ಒಂದು ಆಲೋಚನೆ ಬರುತ್ತೆ, ಹೇಗಾದರೂ ವಿದ್ಯೆ ಕಲಿಯಲೇಬೇಕೆಂದು ಚಡಪಡಿಸಿದನು. ಒಂದು ನಿರ್ಧಾರ ಮಾಡ್ತಾನೆ, ಅಪ್ಪ, ಹೇಗಾದರೂ ಈ ಬಿಲ್ ವಿದ್ಯೆಯನ್ನು ಕಲಿಯಲೇಬೇಕು ಎಂದು ಅವನು ಒಂದು ದೃಢ ನಿರ್ಧಾರವನ್ನು ಮಾಡಿಕೊಂಡನು. ಹಠ ಮನೆ ಮಾಡಿತು. ಮಣ್ಣಿನಿಂದ ದ್ರೋಣಾಚಾರ್ಯರ ಮೂರ್ತಿಯನ್ನು ಮಾಡಿದ. ಅದನ್ನೇ ಗುರು ಎಂದು ಪೂಜಿಸಿದನು. ಗುರುವಿನ ಎದುರಿನಲ್ಲಿ ಸತತ ಪರಿಶ್ರಮದಿಂದ ಅಭ್ಯಾಸ ಮಾಡಿದನು. ಒಂದು ಹಠ ಮಾಡ್ದ, ಇಲ್ಲ, ನಾನು ಬಿಲ್ ವಿದ್ಯೆಯನ್ನು ಕಲಿಯಲೇಬೇಕು ಎಂದು ಅವನ ಮನಸ್ಸಿನಲ್ಲಿ ಗಾಢವಾಗಿ ಮನೆ ಮಾಡಿಬಿಟ್ಟಿತು. ಆಗ ಅವನಿಗೆ ಒಂದು ಯೋಚನೆ ಬಂತು. ಏನು ಅಂದರೆ, ಮಣ್ಣಿನಿಂದ ದ್ರೋಣಾಚಾರ್ಯರ ಮೂರ್ತಿಯನ್ನು ಮಾಡುತ್ತಾನೆ. ಜೇಡಿ ಮಣ್ಣಿನಿಂದ ದ್ರೋಣಾಚಾರ್ಯರ ಒಂದು ಮೂರ್ತಿಯನ್ನು ಮಾಡಿ ಅದನ್ನೇ, ಆ ಮಣ್ಣಿನ ಮೂರ್ತಿಯನ್ನೇ ಗುರು ಎಂದು ಪೂಜೆಯನ್ನು ಮಾಡಿಕೊಳ್ತಾನೆ ಅಥವಾ ಮಾಡಿದನು. ಗುರುವಿನ ಎದುರಿನಲ್ಲಿ, ಆ ಮಣ್ಣಿನ ಮೂರ್ತಿಯ ಎದುರಿನಲ್ಲಿ ಸತತ ಪರಿಶ್ರಮದಿಂದ ಅಭ್ಯಾಸ ಮಾಡಿದನು.
ಆ ಮಣ್ಣಿನ ಮೂರ್ತಿಯ ಮುಂದೆ ಇವರೇ ನಿಜವಾದ ದ್ರೋಣಾಚಾರ್ಯರು ಎಂಬ ಮನಸ್ಸಿನಿಂದ ಅವನು ಸತತ ಪರಿಶ್ರಮದಿಂದ ಬಿಲ್ವಿದ್ಯೆಯನ್ನು ಅಭ್ಯಾಸ ಮಾಡಿದನು. ಮಕ್ಕಳೇ ನೋಡಿ, ಇವನೇ ಏಕಲವ್ಯ ಮತ್ತು ಇದು ಮಣ್ಣಿನಿಂದ ಮಾಡಿರುವಂತಹ ದ್ರೋಣಾಚಾರ್ಯರ ಮೂರ್ತಿ. ಆಗ ಬಿಲ್ಲು ವಿದ್ಯೆಯಲ್ಲಿ ಪರಿಣಿತನಾದನು. ಅರ್ಜುನನನ್ನು ಮೀರಿಸುವಂತಹ ಪರಿಣತಿಯನ್ನು ಪಡೆದನು. ಮಕ್ಕಳೇ, ಬಿಲ್ವಿದ್ಯೆಯಲ್ಲಿ ತುಂಬ ಪರಿಣಿತನಾಗ್ತಾನೆ. ತುಂಬ ಒಂದು ಜ್ಞಾನವನ್ನು, ಬಿಲ್ವಿದ್ಯೆಯ ಜ್ಞಾನವನ್ನು ಇವನು ಮೈಗೂಡಿಸಿಕೊಳ್ತಾನೆ. ಅರ್ಜುನನನ್ನು ಮೀರಿಸುವಂತಹ ಒಂದು ಪರಿಣತಿಯನ್ನು ಇವನು ಪಡೆದುಕೊಳ್ತಾನೆ. ಅರ್ಜುನನ್ನೇ ಸೋಲಿಸುವಂತಹ ಒಂದು ಅಭ್ಯಾಸ ಇವನು ಪಡೆದುಕೊಳ್ತಾನೆ. ಇನ್ನು ಮುಖ್ಯಾಂಶಗಳಂದರೆ ಪಾಠದ ಹೆಸರು, ಏಕಲವ್ಯನ ಪರಿಶ್ರಮದ ಅಭ್ಯಾಸ, ಇವುಗಳ ಬಗ್ಗೆ ಈ ಭಾಗದಲ್ಲಿ ತಿಳಿದುಕೊಂಡಿದ್ದೇವೆ. ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1, ಏಕಲವ್ಯನಿಗೆ ಏಕೆ ದುಃಖವಾಯಿತು? ಪ್ರಶ್ನೆ 2, ದ್ರೋಣಾಚಾರ್ಯರ ಮೂರ್ತಿಯನ್ನು ಯಾವುದರಿಂದ ಮಾಡಿದನು? ಪ್ರಶ್ನೆ 3, ಏಕಲವ್ಯ ಯಾರನ್ನು ಗುರು ಎಂದು ಪೂಜಿಸಿದನು? ಪ್ರಶ್ನೆ 4, ಏಕಲವ್ಯ ಯಾವ ವಿದ್ಯೆಯಲ್ಲಿ ಪರಿಣಿತನಾದನು? ಮಕ್ಕಳೇ, ಈ ಎಲ್ಲ ಪ್ರಶ್ನೆಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು ನೀವೇ ಸ್ವತಃ ಉತ್ತರಗಳನ್ನು ಹುಡುಕಿ ಬರೆದುಕೊಳ್ಳಬೇಕು. ಎಲ್ಲರಿಗೂ ಧನ್ಯವಾದಗಳು.